ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಬೆಳಕಿ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ಅಭ್ಯಾಸ ಅಪಾಯದಿಂದ ಪಾರಾದ ಪಾರಿವಾಳಗಳು ಈ ಪಾಠದ ಬಗ್ಗೆ ಗಮನಿಸಿಕೊಳ್ಳೋಣ ಹಾಗೂ ಅದರ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಅಭ್ಯಾಸ ಗಮನಿಸಿ. ಬೇಡನೊಬ್ಬ ಪಕ್ಷಿಗಳನ್ನು ಹಿಡಿಯಲು ಕಾಳು ಹಾಕಿ ಬಲೆ ಹರಡಿದ್ದನು. ಕಾಳಿನ ಆಸೆಗಾಗಿ ಪಾರಿವಾಳಗಳು ಫುರ್ರ್ ಎಂದು ಹಾರಿ ಬಂದವು. ಅವು ಕಾಳು ತಿನ್ನುತ್ತಾ ಬಲೆಯಲ್ಲಿ ಸಿಕ್ಕಿಕೊಂಡವು. ಬೇಡನೊಬ್ಬ ಪಕ್ಷಿಗಳನ್ನು ಹಿಡಿಯಲು ಕಾಳು ಹಾಕಿ ಬಲೆ ಹರಡಿದನು. ಎಲ್ಲ ಕಡೆ ಏನು ಮಾಡಿದ? ಒಬ್ಬ ಬೇಡ ಪಕ್ಷಿಗಳನ್ನು ಹಿಡಿಬೇಕು ಅಂಥೇಳಿ ಅದಕ್ಕೆ ಈಗ ಕಾಳನ್ನು ಹಾಕಿ ಏನು ಮಾಡಿದ? ಎಲ್ಲ ಕಡೆ ಹರಡಿಟ್ಟಿದ್ದ. ಆ ಕಾಳಿನ ಆಸೆಗಾಗಿ ಏನು ಮಾಡ್ತವೆ? ಪಾರಿವಾಳಗಳು ಬರ್ತವೆ, ಫುರ್ರೆಂದು ಹಾರಿ ಬರ್ತವೆ. ಅವು ಕಾಳು ತಿನ್ನುತ್ತಾ ಏನು ಮಾಡ್ಕೊಳ್ತವೆ? ಬಲೆಯಲ್ಲಿ ಸಿಕ್ಕಿ ಹಾಕ್ಕೊಳ್ತವೆ ಅಂತ ಹೇಳಿ ಗಮನಿಸ್ತಾ ಕೂತಿದ್ದ. ಪಾರಿವಾಳಗಳು ಬಲೆಯಿಂದ ಬಿಡಿಸಿಕೊಳ್ಳಲು ಹೆಣಗಾಡಿದವು, ಆದರೆ ಸಾಧ್ಯವಾಗಲಿಲ್ಲ. ಅದೇ ಸಮಯಕ್ಕೆ ಕಾಗೆಯೊಂದು ಅದೇ ದಾರಿಯಲ್ಲಿ ಹಾರಿ ಹೋಗುತ್ತಿತ್ತು. ಅದು ಬಲೆಗೆ ಸಿಕ್ಕಿಬಿದ್ದಿದ್ದ ಪಾರಿವಾಳಗಳನ್ನು ನೋಡಿ ಮರುಗಿತು. ಪಾರಿವಾಳಗಳು ಕಾಗೆಯ ಸಹಾಯ ಬೇಡಿದವು. ಕಾಗೆ ಅವುಗಳಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ, ಎಲ್ಲರೂ ಕೂಡಿ ಒಮ್ಮೆಲೆ ಹಾರಿಬಿಡಿ ಎಂದು ಹುರಿದುಂಬಿಸಿತು. ಪಾರಿವಾಳಗಳು ಪ್ರಯತ್ನ ಮಾಡಿ ಒಮ್ಮೆಲೆ ಬಲೆ ಸಹಿತ ಮೇಲೆ ಹಾರಿದವು. ಈಗ ಕಾಳನ್ನು ತಿನ್ನೋಕೆ ಬಂದಿದ್ದಂತಹ ಪಾರಿವಾಳಗಳು ಏನು ಮಾಡಿದವು? ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾವೆ. ಆ ಪಾರಿವಾಳಗಳನ್ನು ನಾವೇನು ಮಾಡಬೇಕು? ಬಲೆಯಿಂದ ಬಿಡಿಸ್ಕೊಳ್ಬೇಕು. ಅದಕ್ಕಾಗಿ ಅವು ಏನು ಮಾಡ್ತಿದ್ದಾವೆ? ಚಡಪಡಿಸ್ತಾ ಇದ್ದಾವೆ. ಅಯ್ಯೋ ಏನು ಮಾಡೋಣ ಅಂಥೇಳಿ ಇದು ಮಾಡ್ತಿದ್ದಾವೆ. ಅದೇ ಸಮಯಕ್ಕೆ ಏನಾಯಿತು? ಅಲ್ಲಿ ಕಾಗೆ ಒಂದು ಅದೇ ದಾರಿಯಲ್ಲಿ ಹಾರಿ ಹೋಗ್ತಾ ಇತ್ತು. ಮೇಲ್ಗಡೆ ನೋಡಿ ಒಂದು ಕಾಗೆ ಹೋಗ್ತಾ ಇತ್ತು. ಆಗ ಅದು ಬಲೆಗೆ ಸಿಕ್ಕಿ ಬಿದ್ದಿದ್ದ ಪಾರಿವಾಳಗಳನ್ನು ನೋಡಿ ಮರುಗಿತು. ಅಯ್ಯೋ ಪಾಪ ಪಾರಿವಾಳಗಳೆಲ್ಲ ಏನು ಮಾಡಿದ್ದಾವೆ? ಬಲೆಯಲ್ಲಿ ಸಿಕ್ಕಾಕೊಂಡಿದೆ ಅಂತ ಬೇಜಾರು ಮಾಡ್ತು. ಪಾರಿವಾಳಗಳು ಕಾಗೆಯ ಸಹಾಯ ಬೇಡಿದವು. ಕಾಗೆ ಏನು ಮಾಡಿತು? ಕಾಗೆ ಹೋಗ್ತಾ ಇತ್ತಲ್ವಾ ಹಾರಾಡ್ತಾ. ಆಗ ಪಾರಿವಾಳಗಳು ನಮಗೆ ಈ ಬಲೆಯಿಂದ ರಕ್ಷಿಸು ಕಾಗೆ ಅಂತ ಹೇಳಿ ಕೇಳ್ತಾ ಇದ್ದಾವೆ. ಆಗ ಕಾಗೆ ಹೇಳುತ್ತೆ, ಕಾಗೆ ಅವುಗಳಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ. ಏನಂತ ಹೇಳುತ್ತೆ? ನಿಮ್ಮ ಒಗ್ಗಟ್ಟಿನಲ್ಲೇ ನಿಮ್ಮ ಶಕ್ತಿ ಅಡಗಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಎಲ್ಲರೂ ಕೂಡಿ ಒಮ್ಮೆಲೆ ಹಾರಿಬಿಡಿ. ಹೆಂಗೆ ಮಾಡಬೇಕು? ಈ ಬಲೆನ ಎತ್ತಬೇಕು ಅಂದರೆ ನೀವು ಒಂದೇ ಸಲ ಬಲೆನ ಎಲ್ಲರೂ ಸೇರಿ ಆ ಬಲೆನ ಒಗ್ಗಟ್ಟಾಗಿ ಎತ್ಕೊಂಡು ಹೋಗಿಬಿಡಿ. ಆಮೇಲೆ ನೀವೇನು ಮಾಡ್ತೀರಾ? ಇಲ್ಲಿಂದ ತಪ್ಪಿಸ್ಕೊಳ್ತೀರಾ ಅಂತ ಹೇಳ್ಕೊಡ್ತು ಎಂದು ಹುರಿದುಂಬಿಸಿತು. ಪಾರಿವಾಳಗಳು ಪ್ರಯತ್ನ ಮಾಡಿ ಒಮ್ಮೆಲೆ ಬಲೆ ಸಹಿತ ಮೇಲೆ ಹಾರಿದವು. ಪಾರಿವಾಳಗಳು ಬಲೆ ಸಹಿತ ಬೆಟ್ಟದ ಸಮೀಪ ಇಳಿದವು. ಇಲಿಗಳ ಸಹಾಯ ಬೇಡಿದವು. ಇಲಿಗಳು ತಮ್ಮ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿದವು. ಹೀಗೆ ಪಾರಿವಾಳಗಳು ಅಪಾಯದಿಂದ ಪಾರಾದವು. ಅವುಗಳು ಕಾಗೆ ಮತ್ತು ಇಲಿಗಳಿಗೆ ಧನ್ಯವಾದ ಹೇಳಿ ಫರ್ರನೆ ಹಾರಿ ಹೋದವು. ಏನು ಗೊತ್ತಾ? ಈಗ ಹಾರ್ಕೊಂಡು ಹೋದ್ವಲ್ಲ ಪಾರಿವಾಳಗಳು, ಬಲೆ ಸಹಿತ ಎಲ್ಲಿಗೆ ಹೋದ್ವು? ಒಂದು ಬೆಟ್ಟದ ಸಮೀಪ ಹೋಗಿ ಇಳಿದ್ವು. ಇಲಿಗಳ ಸಹಾಯ ಬೇಡಿದ್ವು. ಅಲ್ಲಿ ಹೋಗ್ಬಿಟ್ಟು ಬಲೆನ ಯಾರು ಇದು ಮಾಡ್ತಾರೆ ಹೇಳಿ? ಬೇಗ ಕತ್ತರಿಸಾಕ್ತಾರೆ ಇಲಿಗಳು ಅಲ್ವಾ. ಈಗ ಇಲಿಗಳ ಹತ್ರ ಹೋಗಿ ಈ ಬಲೆನ ನೀವು ಬಿಡಿಸ್ಕೊಡಿ ಅಂಥೇಳಿ ಪಾರಿವಾಳಗಳೆಲ್ಲ ಏನು ಮಾಡಿದ್ವು? ಕೇಳಿದ್ವು. ಇಲಿಗಳು ತಮ್ಮ ಹಲ್ಲುಗಳಿಂದ ಬಲೆಯನ್ನು ಏನು ಮಾಡಿದ್ವು? ಕತ್ತರಿಸಿದವು. ಹೀಗೆ ಪಾರಿವಾಳಗಳು ಅಪಾಯದಿಂದ ಪಾರಾದವು. ಅವುಗಳು ಕಾಗೆ ಮತ್ತು ಇಲಿಗಳಿಗೆ ಧನ್ಯವಾದ ಹೇಳಿ ಫರ್ರನೆ ಹಾರಿ ಹೋದವು. ಏನು ಮಾಡ್ತಾನವರು? ನೀವು ಮಾಡಿದ್ದಕ್ಕೆ ನಮಗೆ ಧನ್ಯವಾದಗಳು. ನಿಮ್ಮ ಸಹಾಯದಿಂದ ಈ ಸಹಾಯವನ್ನು ಎಂದೂ ಮರೆಯುವುದಿಲ್ಲ. ನೀವೇನು ಮಾಡಿದ್ವಿ? ನಮಗೆ ಸಹಾಯವನ್ನು ಮಾಡಿದ್ವಿ. ಕಾಗೆ ಮತ್ತು ಇಲಿಗಳಿಗೆ ಏನು ಮಾಡ್ತವೆ? ಧನ್ಯವಾದ ಹೇಳಿ ಫುರ್ರನೆ ಹಾರಿ ಹೋಗ್ತವೆ. ಈ ಪಾಠದಲ್ಲಿ ನಿಮಗೇನು ಅರ್ಥ ಆಯಿತು? ನೀತಿಕತೆ: ಒಗ್ಗಟ್ಟಿನಲ್ಲಿ ಬಲವಿದೆ ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡು. ಈಗ ನಾವೇನಾದರೂ ವಸ್ತುವನ್ನು ಇದು ಮಾಡಬೇಕಾದ್ರೆ ನಮ್ಮ ಒಬ್ಬರು ಕೈಯಲ್ಲಾಗಲಿಲ್ಲ ಅಂದರೆ ನಾವೇನು ಮಾಡಬೇಕು? ಜನರನ್ನ ಒಗ್ಗೂಡಿಸ್ಕೊಂಡು ಕೆಲಸ ಮಾಡಿದ್ರೆ ಅದು ಹಾಗೇ ಆಗುತ್ತೆ. ಒಗ್ಗಟ್ಟಿನಲ್ಲಿ ಬಲವಿದೆ ಮತ್ತು ಕಷ್ಟದಲ್ಲಿರುವವರಿಗೆ ಏನು ಮಾಡಬೇಕು? ನಾವು ಸಹಾಯ ಮಾಡಬೇಕು. ಧನ್ಯವಾದಗಳು. ಪ್ಲೀಸ್ ಬೆಲ್ಲಕ್ಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.